ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಫ್ರೆಂಡ್ಸ್, ನಾನಿವತ್ತು ಈ ಬದನೆಕಾಯಲ್ಲಿ ಎಣ್ಗಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಇದಕ್ಕೆ ನಾಟಿ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು 5-6 ಎಸ್ಳು ಈ ಥರ ಪೀಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇದನ್ನು ಪೀಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರಿಗೆ ಅರಿಶಿನ ಹಾಕಿಟ್ಟು ಅದರಲ್ಲಿ ನೆನೆಸಿಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಅದು ಈರುಳ್ಳಿ ಎಲ್ಲ ಅದರಲ್ಲಿ ಹಾಕಿ ಹುರ್ಕೊಳ್ತಿದ್ದೀನಿ ನೋಡಿ. ಈ ಥರ ಹುರ್ಕೋಬೇಕು. ನೆಕ್ಸ್ಟ್ ನಾನು ಅದಕ್ಕೆ ಒಂದು 7-8 ಒಣಮೆಣ್ಸಿನ್ಕಾಯಿನ ತೊಗೊಂಡು ಅದ್ರ ಜೊತೆನೇ ಹುರ್ಕೊಳ್ತಿದ್ದೀನಿ ನೋಡಿ. ಅದು ಸ್ವಲ್ಪ ಬ್ರೌನಿಷ್ ಬರಬೇಕು. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ತೀನಿ. ಜೀರಿಗೆನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ತೊಗೊತಿದ್ದೀನಿ. ಫ್ರೆಂಡ್ಸ್, ನಾನು ಚಕ್ಕೆ ಲವಂಗ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಅದನ್ನು ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಸ್ವಲ್ಪ ಗಸಗಸನ ಆ್ಯಡ್ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಗಸಗಸನ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಹುರ್ಕೊಳ್ತೀನಿ ನೋಡಿ. ಇದು ಎಲ್ಲ ಒಂದು ಸ್ವಲ್ಪ ನೋಡಿ ಬ್ರೌನಾಗಿ ಕಾಣಿಸ್ತಿದೆ. ಈ ಥರ ಹುರ್ಕೊಂಡು ನೆಕ್ಸ್ಟ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಒಂದು 2-3 ಎಸ್ಳು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ, ಅದು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಗಸಗಸೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಧನಿಯಾ ಪೌಡ್ರು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್ ನೋಡಿ. ಧನಿಯಾ ಪೌಡ್ರು ಒಬ್ಬೊಬ್ಬರು ಅರಿಶಿನ ಪುಡಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾರೆ. ನಾನು ಧನಿಯಾ ಪೌಡ್ರ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಸಹ ಆ್ಯಡ್ ಮಾಡ್ಕೊಂಡು ರುಬ್ಕೋಬೋದು ಫ್ರೆಂಡ್ಸ್. ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆಗಲೇ ಹಚ್ಚಿಟ್ಟಿದ್ವಲ್ಲ ಬದನೆಕಾಯಿ ಎಸ್ಳು, ಇದನ್ನು ತೊಗೊಂಡು ಅದಕ್ಕೆ ಮಧ್ಯೆ ಈ ಥರ ಮಸಾಲೆ ತುಂಬ್ತಿದ್ದೀನಿ ನಾನು. ರುಬ್ಕೊಂಡಿರೋಂತಹ ಮಸಾಲೆನ ಈ ಥರ ಬದನೆಕಾಯಿ ಮಧ್ಯೆ ಎಲ್ಲ ತುಂಬಿ ಇಡಬೇಕು ನೋಡಿ. ಈ ಥರ ಎಲ್ಲ ನೀಟಾಗಿ ಅದು ಮಸಾಲೆ ಎಲ್ಲ ತುಂಬಿಟ್ಟು ಪ್ರತಿಯೊಂದು ಬದನೆಕಾಯಿಗೂ ಈ ಥರ ತುಂಬಬೇಕು. ಒಬ್ಬರು ಹಾಗೆ ಹಚ್ಚಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ನನಗೆ ಈ ಥರ ಮಸಾಲೆ ತುಂಬಿ ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ, ನೋಡೋಕ್ಕೂ ಅಷ್ಟೇ. ಈಗ ನಾನು ಎಲ್ಲ ಬದನೆಕಾಯಿಗೂ ಈ ಥರ ಮಸಾಲೆ ತುಂಬಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನೋಡಿ. ಈಗ ಎಲ್ಲ ಮಸಾಲೆ ತುಂಬಿಟ್ಕೊಂಡು ನೆಕ್ಸ್ಟ್ ಒಂದು ಕುಕ್ಕರ್ನ ಇಟ್ಕೊಳ್ತಿದ್ದೀನಿ. ಕುಕ್ಕರಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ನ ಹಾಕಿ ಆ್ಯಡ್ ಮಾಡ್ಕೊಳ್ತೀನಿ. ಆಯಿಲು ಒಂದು ಸ್ವಲ್ಪ ಬಿಸಿ ಆಗಿದ ನಂತರ ನಾನು 1 ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಸಾಸಿವೆ ಈ ಥರ ಚಿಟ್ಲಬೇಕು. ನೆಕ್ಸ್ಟ್ ನಾನು ಫ್ರೆಶ್ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಸಿಗೋ ಅಂಥದ್ದೇ ನೋಡಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಆಗಲೇ ಮಸಾಲೆ ಎಲ್ಲ ತುಂಬಿಟ್ಟಿದ್ವಲ್ಲ ಆ ಬದನೆಕಾಯಿ, ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ಎಲ್ಲ ಬದನೆಕಾಯಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮಿಕ್ಕಿರೋಂತಹ ಮಸಾಲೆನ ನಾನು ಮೇಲೆ ಹಾಕ್ಕೊಳ್ತಿದ್ದೀನಿ ನೋಡಿ. ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ನೀರು ಯೂಸ್ ಮಾಡಬಾರ್ದು, ತೆಳ್ಳಗಾಗ್ಬಿಡುತ್ತೆ. ಎಣ್ಗಾಯಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚಪಾತಿ ಮತ್ತು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು ನೋಡಿ. ಆಮೇಲೆ ನಾನು ಕುಕ್ಕರ್ನ ಒಂದು 2 ವಿಷಲ್ಸ್ ಕೂಗಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ಸ್ ಬಂದಮೇಲೆ ನೋಡಿ, ಒಂದು 2 ವಿಷಲ್ಸ್ ಕೂಗಿಸ್ಕೊತೀನಿ. ಈಗ 2 ವಿಷಲ್ಸ್ ಬಂದಿದೆ ನೋಡಿ. ಈಗ ಕುದೀತಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಗಟ್ಟಿಯಾಗೇ ಇದೆ ಎಣ್ಗಾಯಿ. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಅಂದರೆ ಬಾಣಲಿಲೂ ಬೇಯಿಸ್ಕೊಬೋದು ಫ್ರೆಂಡ್ಸ್, ಬಟ್ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫೈನಲ್ ಟಚ್ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ.